ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲರಿಗೂ ಗಲ್ಲಿ ಕಿಚನ್ ಸ್ಟೈಲಲ್ಲಿ ಮಾಡುವಂಥ ಒಂದು ಸಾಬುದಾನ ಇಡ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಸಾಫ್ಟಾಗಿರುತ್ತೆ, ಇದು ಬಾಯಲ್ಲಿ ಕರ್ಗೋಗುತ್ತೆ. ಅದೇ ಥರ ಚಟ್ನಿ ಕೂಡ ಅವ್ರು ಮಾಡೋ ಸ್ಟೈಲಲ್ಲೇ ಹೇಗೆ ಮಾಡೋದು ನೋಡೋಣ. ಇದಕ್ಕೆ 1 ಕಪ್ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದೇ ಒಂದು ಎಲೆಯಷ್ಟು ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದಾದ ನಂತರ ಒಂದು 3 ಹೆಸರಿನಷ್ಟು ಬೆಳ್ಳುಳ್ಳಿ, 1/4 ಸ್ಪೂನ್ನಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಅದಾದ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ. ಈಗ ನೋಡಿ ಅದಕ್ಕೆ ನಾನು ಒಂದು 4 ನಾನು ಒಣಮೆಣ್ಸಿಕಾಯಿನ ಈ ಥರ ಒಂದೇ ಒಂದು ಸ್ಪೂನ್ ಹಾಕಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ನೋಡಿ ಎಷ್ಟು ಕ್ರಿಸ್ಪಿ ಆಗಿರುತ್ತಲ್ಲ, ಸ್ವಲ್ಪ ಹೊತ್ತಾದಮೇಲೆ ಆರಿದ ನಂತರ ಈ ಥರ ಕ್ರಿಸ್ಪಿ ಆಗುತ್ತೆ ನೋಡಿ. ಇದನ್ನು ಇದಕ್ಕೆ ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮೆಣಸಿಕಾಯಿನೂ ಹಾಕ್ಕೊಬೋದು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, 1/4 ಕಪ್ನಷ್ಟು. ಈಗ ನೀರು ಹಾಕ್ಕೊಂಡು ನಾವು ಇನ್ನು ಚಟ್ನಿನ ರುಬ್ಕೊಳ್ಳೋಣ ಅಂತ. ಇದು ಸೇಮ್ ಅದೇ ಸ್ಟೈಲಲ್ಲಿ ಇರುತ್ತೆ ಚಟ್ನಿ ಕೂಡ. ಚಟ್ನಿ ರೆಡಿಯಾಗಿದೆ ಸ್ಮೂತಾಗಿ. ಇದಕ್ಕೆ ನಾನು ಮೇಲೆ ಒಂದು ಸ್ವಲ್ಪ ಒಗ್ಗರಣೆನ ಹಾಕ್ಕೋತೀನಿ. ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿರೋ ಒಗ್ಗರಣೆ ಹಾಕ್ಕೋಬೋದು. ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅದನ್ನು ಇದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅನ್ನೋದಕ್ಕೆ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನೋಡಿ, ಇದು ರೆಡಿಯಾಗಿದೆ ಚಟ್ನಿ. ಈಗ ಸಾಬುದಾನ ತೊಗೊಳೋದು ನಾನು ನೈಲಾನ್ ಸಾಬೂನು ತೊಗೋತಾ ಇದ್ದೀನಿ, 1 ಕಪ್ನಷ್ಟು. ಸಣ್ಣಗಿರುತ್ತೆ ನೋಡಿ ಈ ಸಾಬುದಾನ, ತುಂಬ ಸಣ್ಣಗಿರುತ್ತಲ್ಲ, ಈ ಸಾಬೂದನ್ನ ತೊಗೋಬೇಕು. ಇದರಿಂದ ಮಾಡಿದಷ್ಟೇ ಅದು ರುಚಿ ಬರೋದು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರು ಇದಾಗಿರುತ್ತೆ, ಅಷ್ಟೊಂದು ಬೆಳ್ಳಗಿರಲ್ಲ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು 3-4 ಸಲ ವಾಶ್ ಮಾಡ್ಕೊಂಡ್ಮೇಲೆ ಆಮೇಲೆ 2 ಕಪ್ ನೀರು ಹಾಕ್ಬಿಟ್ಟು, 1 ಕಪ್ಪಿಗೆ ನಾನು 2 ಕಪ್ ನೀರು ಹಾಕ್ಬಿಟ್ಟು ಈ ಥರ ಮುಚ್ಚಿಡ್ತಾ ಇದ್ದೀನಿ. ಒಂದು 6-8 ಗಂಟೆ ನೆನಿಬೇಕು ಚೆನ್ನಾಗಿ. ನೋಡಿ ಇದು ನೀರು ಒಂದು ಸ್ವಲ್ಪ ಉಳಿದಿರುತ್ತೆ, ಉಳಿದ್ರೂ ಪರವಾಗಿಲ್ಲ, ಯಾಕಂದರೆ ಇದು ಬೇಕೇ ಬೇಕಾಗುತ್ತೆ ಮುಂದೆ ನಮಗೆ. ನೋಡಿ ಈ ಥರ ಮೆತ್ತಗಾಗಿದೆ ಇವಾಗಲೇ ಸಾಬುದಾನ. ನೋಡಿ ಇದಕ್ಕೆ ನಾನು 1 ಕಪ್ಪು ಉಪ್ಪಿಟ್ಟಿನ ರವೆ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ನಾನು 1 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಭಾಳ ಹುಳಿ ಮೊಸರು ಏನಲ್ಲ, ಇದು ಸ್ವಲ್ಪ ಮೀಡಿಯಮ್ ಆಗಿದೆ. ಈ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಸಾಲ್ಟ್ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಅಂತ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಇದು ರವೆನ ಸ್ವಲ್ಪ ನಾವು ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ಇದು ಇಮ್ಮಿಡಿಯೇಟಾಗಿ ಮಾಡೋಕ್ಕೆ ಬರಲ್ಲ. ನೋಡಿ ಈ ಥರ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದ ನಂತರ ನಾವೇನು ಮಾಡೋದಂದ್ರೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಿ ಇಟ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಇದು ಒಂದು ಅರ್ಧ ಗಂಟೆ ನೆಂದ ನಂತರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. 1 ಕಪ್ ಪೂರ್ತಿ ಸಬ್ಬಸಿಗೆ ಸೊಪ್ಪು. ಇದು ಜಾಸ್ತಿ ಹಾಕ್ಕೊಂಡಷ್ಟು ರುಚಿ. ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿರೋಂಥ ಸಬ್ಬಸಿಗೆ ಸೊಪ್ಪನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಇದು ಮಾಡೋಕ್ಕಿಂತ ಮುಂಚೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ. ಇದು ನಾವು ಉಪ್ಪಿಟ್ಟಿನ ರವೆ ನೆನಿಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಟೈಮ್ನ ಕೊಟ್ಟಿರ್ತೀವಿ ಅಷ್ಟೇ. ಇದಾದ ನಂತರ ನಿಮಗೆ ನೀರು ಬೇಕಂದ್ರೆ ಸ್ವಲ್ಪ ಹಾಕ್ಕೋಬೋದು. ನೋಡಿ ಈ ಥರ ಇದು ಹದಕ್ಕೆ ತರಬೇಕು, ಇಡ್ಲಿ ಹಿಟ್ಟಿನ ಹದಕ್ಕೆ. ಅದರಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೋಬೇಕು ಕರೆಕ್ಟಾಗಿದೆ ಎಲ್ಲ ಕನ್ಸಿಸ್ಟೆನ್ಸಿ ಅಂತ. ಎಲ್ಲ ಆಗಿ ಈ ಥರ ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿ ಹೆಂಗಿದೆ ನೋಡಿ. ಈಗ ಈ ಥರ ಸ್ಪೂನಿಂದ ಆರಾಮಾಗಿ ಬೀಳಬೇಕದು. ಈ ಜಸ್ಟ್ ಬಿಫೋರ್ ನೀನು ಇಡ್ಲಿ ಹಾಕೊಳ್ಳೋಕ್ಕಿಂತ ಮುಂಚೆ ನೀವು ಇದಕ್ಕೆ 1/4 ಸ್ಪೂನಷ್ಟು ಸೋಡಾ ಹಾಕೋಬೇಕಾಗುತ್ತೆ. ಇದು ಇಲ್ಲ ಅಂದರೆ ಏನು ಮಾಡಬೇಕಂದ್ರೆ ಮತ್ತೆ 2 ಅವರ್ಸ್ ನೆನೆಸ್ಬೇಕಾಗುತ್ತೆ ಇದನ್ನು. ನೋಡಿ ಈ ಥರ ಇವಾಗೆಲ್ಲ ನಾನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಇಡ್ಲಿ ಇದನ್ನು ಪ್ಲೇಟನ್ನು. ಇದಕ್ಕೆ ತುಪ್ಪ ಹಚ್ಚಿಟ್ಕೊಂಡಿದ್ದಕ್ಕೆ ಹಾಕ್ತಾಯಿದ್ದೀನಿ. ನೋಡಿಲ್ಲ, ಈ ಥರ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಒಂದು 15 ನಿಮಿಷ ಸ್ಟೀಮ್ ಮಾಡಿದರೆ ಸಾಕು. ಒಂದು 4 ಸ್ಟ್ಯಾಂಡ್ ಇದ್ದರೆ, 4ರಿಂದ 5 ಸ್ಟ್ಯಾಂಡ್ ಇದ್ದರೆ 15 ನಿಮಿಷ ಸಾಕು. ನೋಡಿ ಬೆಂದ ನಂತರ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಸಾಫ್ಟಾಗಿರುತ್ತೆ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಬೇರೆ ಆ ಚಟ್ನಿ ಜೊತೆಗಂತೂ ಇನ್ನೂ ರುಚಿಯಾಗಿರುತ್ತೆ. ಆ ಚಟ್ನಿನೂ ಅದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ನು. ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ. ನೋಡಿದಲ್ಲ, ಈ ಥರ ಇಡ್ಲಿನ ರೆಡಿ ಮಾಡ್ಕೊಬೋದು ನೀವು. ಈ ಥರ ಮಾಡ್ಕೊತೀನಿ. ಇದು ರಾತ್ರಿ ಹೊತ್ತಲ್ಲಿ ತಿನ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ತಿನ್ಬೋದು. ನೋಡಿ ಇದು ಒಳ್ಳೆ ಬಾಯಲ್ಲಿ ಒಂದೇ ಸಮ ಕರಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು ಇಡ್ಲಿ. ಆಮೇಲೆ ಟೇಸ್ಟೂ ತುಂಬಾ ಚೆನ್ನಾಗಿದೆ. ನೋಡಿ ಈ ಥರ ಎಷ್ಟು ಸಾಫ್ಟಾಗಿದೆ ಅಂತ. ಚೆನ್ನಾಗಿ ಬೆಂದಿರುತ್ತೆ ಅದು ಸಾಬುದಾನಿ, ತುಂಬಾ ರುಚಿ ಇರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.